ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು 7ನೇ ತರಗತಿಯ ಕನ್ನಡ ಪಾಠ 3 ಮಿತ್ರರ ಸಮಾಗಮ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳು ಮತ್ತು ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಅಕ್ಬರ್ ಮತ್ತು ಬೀರ್ಬಲ್ ಇವರ ನಡುವಿನ ಸಂಬಂಧ ಯಾವ ರೀತಿಯದು? ಅಕ್ಬರ್ ಬೀರ್ಬಲ್ ದೊರೆ ಮಂತ್ರಿಯಾಗಿದ್ದಂತೆ ಆತ್ಮೀಯ ಮಿತ್ರರೂ ಆಗಿದ್ದರು. ಅಕ್ಬರ್ ಬೀರ್ಬಲ್ನನ್ನು ಏಕೆ ಹುಡುಕಾಡಿಸಿದರು? ಅಕ್ಬರನಿಗೆ ಬೀರ್ಬಲ್ನನ್ನು ಕಾಣುವ ತವಕ ಉಂಟಾದ ಕಾರಣ ಬೀರ್ಬಲ್ನನ್ನು ಹುಡುಕಾಡಿಸಿದನು. 3. ಅರಮನೆಯನ್ನು ಪ್ರವೇಶಿಸಿದ ಸಾಧು ಹೇಗಿದ್ದರು? ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬ ತೇಜಸ್ವಿಯಾಗಿದ್ದ. ಅದೇ ಅವನೊಬ್ಬ ಬುದ್ಧಿವಂತನೆಂಬುದನ್ನು ಸಾರುತ್ತಿತ್ತು. ಅಕ್ಬರ್ನ ಆಸ್ಥಾನದಲ್ಲಿದ್ದ ವಿದ್ವಾಂಸರುಗಳ ಹೆಸರುಗಳೇನು? ಅಕ್ಬರ್ನ ಆಸ್ಥಾನದಲ್ಲಿದ್ದ ವಿದ್ವಾಂಸರುಗಳ ಹೆಸರು ತಾನ್ಸೇನ್, ತೋದರ್ಮಲ್ಲ, ಅಬುಲ್ ಫಜಲ್, ಫೈಜಿ, ಮಾನ್ಸಿಂಗ್ ಮುಂತಾದವರು. ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು? ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಜ್ಞಾನ. ಕಳೆದು ಹೋದವುಗಳನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವವು ಯಾವುವು? ಕಳೆದು ಹೋದವುಗಳನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವವು ಜೀವ, ಅವಕಾಶ, ಸಮಯ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಬೀರ್ಬಲ್ ಅಕ್ಬರನಿಗೆ ಕಾಣದಂತೆ ಏಕೆ ಮರೆಯಾಗಿದ್ದನು? ಒಮ್ಮೆ ಅಕ್ಬರ್ ಮಹಾಶಯನಿಗೆ ಬೀರ್ಬಲನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು. ನಿನ್ನ ಮುಖವನ್ನು ತೋರಿಸಬೇಡ, ಎಲ್ಲಿಗಾದರೂ ಹೊರಟು ಹೋಗು ಎಂದು ಬೀರ್ಬಲನಿಗೆ ಆದೇಶಿಸಿದ. ಅಂದಿನಿಂದ ಬೀರ್ಬಲ್ ಯಾರಿಗೂ ಕಾಣದಂತೆ ಮರೆಯಾದ. 2. ಸೇವಕನು ಸಾಧುವಿನ ಬಗ್ಗೆ ಅಕ್ಬರ್ನಲ್ಲಿ ಬಂದು ಏನೆಂದು ಹೇಳಿದನು? ಸೇವಕನು ಸಾಧುವಿಗೆ ಬಗ್ಗೆ ಅಕ್ಬರ್ನಲ್ಲಿಗೆ ಬಂದು ಆ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಹಾಗೂ ತುಂಬ ಬುದ್ಧಿವಂತನೆಂದು ಹೇಳುತ್ತಿದ್ದಾರೆ ಎಂದು ಹೇಳಿದ. 3. ಅರಮನೆಯನ್ನು ಪ್ರವೇಶಿಸಿದ ಸಾಧುವಿಗೆ ಅಕ್ಬರ್ ಏನೆಂದು ಹೇಳಿದನು? ಅರಮನೆಯನ್ನು ಪ್ರವೇಶಿಸಿದ ಸಾಧುವಿಗೆ ಅಕ್ಬರನು, ಸಾಧು, ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ. ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ. ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಯನ್ನು ನೀಡುತ್ತೇನೆ ಎಂದು ಹೇಳಿದನು. 4. ಮಾನ್ಸಿಂಗ್ ಪ್ರಶ್ನೆಗಳಿಗೆ ಸಾಧುವಿನ ಉತ್ತರಗಳೇನು? ಮಾನ್ಸಿಂಗ್ ಪ್ರಶ್ನೆಗಳಿಗೆ ಸಾಧುವಿನ ಉತ್ತರಗಳೆಂದರೆ: ಒಬ್ಬ ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ ಮಾರುತಕ್ಕಿಂತ ವೇಗವಾದದ್ದು, ಮನುಷ್ಯನ ಕಲ್ಪನೆ ಅತ್ಯಂತ ಸಿಹಿಯಾದದ್ದು, ಮಗುವಿನ ನಗು ಎಂದು ತಿಳಿಸಿದನು. 5. ಸಾಧುವಿನ ಉತ್ತರಗಳಿಂದ ಸಂತಸಪಟ್ಟ ಅಕ್ಬರ್ ಏನು ಹೇಳಿದನು? ಸಾಧುವಿನ ಉತ್ತರಗಳಿಂದ ಅಕ್ಬರ್ ಚಕ್ರವರ್ತಿ ಸಂತಸಪಟ್ಟು ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ. ನಂತರ, ಅಯ್ಯ, ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತವೆ ಎಂದು ಕೇಳಿದ್ದೇನೆ. ನಿನಗೆ ಅಂಥ ಯಾವುದಾದರೂ ಶಕ್ತಿ ಇದೆಯೇ ಎಂದು ಅಕ್ಬರ್ ಕೇಳಿದನು. ಆಗ ಸಾಧು, ಹೌದು, ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಣ ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದನು. ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ, ಅವನನ್ನು ಕರೆದು ತಾ ನೋಡೋಣ ಎಂದು ಅಕ್ಬರ್ ಹೇಳಿದನು. 6. ಅಕ್ಬರನಿಗೆ ಸಾಧು ತನ್ನ ನಿಜ ರೂಪವನ್ನು ಹೇಗೆ ತೋರಿಸಿದನು? ಸಾಧು ಅಕ್ಬರನಿಗೆ, ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಣು ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದಾಗ, ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ, ಅವನನ್ನು ಕರೆದು ತಾ ನೋಡೋಣ ಎಂದಾಗ ಸಾಧು ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಚಿ ತನ್ನ ನಿಜರೂಪವನ್ನು ತೋರಿದ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಅಕ್ಬರ್ನ ಆಸ್ಥಾನದಲ್ಲಿದ್ದ ವಿದ್ವಾಂಸರು ಹಾಗೂ ಸಾಧುವಿನ ಈ ನಡುವೆ ನಡೆದ ಸಂಭಾಷಣೆ ಏನು? ಒಮ್ಮೆ ಅಕ್ಬರನು ಯಾವುದೋ ಕಾರಣಕ್ಕೆ ಬೀರ್ಬಲ್ನಿಗೆ ನಿನ್ನ ಮುಖ ತೋರಿಸಬೇಡ, ಹೊರಟು ಹೋಗು ಅಂದನು. ಆಗ ಬೀರ್ಬಲ್ ಆಸ್ಥಾನ ತೊರೆದನು. ಒಂದು ದಿನ ಅಕ್ಬರನ ಆಸ್ಥಾನಕ್ಕೆ ಒಬ್ಬ ಸಾಧು ಪ್ರವೇಶಿಸಿದನು. ಸಾಧುವನ್ನು ಕಂಡ ಅಕ್ಬರನು ತನ್ನ ಆಸ್ಥಾನಿಕರು ಕೇಳುವ ಪ್ರಶ್ನೆಗೆ ಉತ್ತರಿಸಿದರೆ ನಿನಗೆ ಉಡುಗೊರೆ ನೀಡುವೆನು ಎಂದನು. ಅದರಂತೆ ಅಕ್ಬರನ ವಿದ್ವಾಂಸರು ಸಾಧುವನ್ನು ಈ ರೀತಿ ಪ್ರಶ್ನಿಸಿದರು. ಅಬುಲ್ ಫಜಲ್, ಕಳೆದು ಹೋದದ್ದನ್ನು ಮತ್ತೆ ಪಡೆಯಲಾಗದ್ದು ಯಾವುದು? ಸಾಧು, ಜೀವ, ಅವಕಾಶ ಮತ್ತು ಸಮಯ. ತೋದರಮಲ್ಲ, ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತ ಯಾರು? ಸಾಧು, ಯುಕ್ತ,
ಯುಕ್ತಾಯುಕ್ತ ಪರಿಜ್ಞಾನ ಮುಂದಾಲೋಚನೆ. 5G ವಿಶ್ವದ ಅತ್ಯುತ್ತಮ ವಸ್ತು ಯಾವುದು? ಸಾಧು ಜ್ಞಾನ. ಮಾನ್ಸಿಂಗ್ ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು? ಸಾಧು ಧೈರ್ಯ. 2 ಮಾರುತಕ್ಕಿಂತ ವೇಗವಾದದ್ದು ಯಾವುದು? ಸಾಧು ಮನುಷ್ಯನ ಕಲ್ಪನೆ. 3 ಅತ್ಯಂತ ಸಿಹಿಯಾದದ್ದು ಯಾವುದು? ಸಾಧು ಮಗುವಿನ ನಗು. ತಾನ್ಸೇನ್ ಸಂಗೀತದಲ್ಲಿ ಅವಿನಾಶಿ ಯಾವುದು? ಸಾಧು ಸ್ವರಗಳು. ವಿದ್ವಾಂಸರೆಲ್ಲ ಸಾಧುವಿನ ಬುದ್ಧಿವಂತಿಕೆ ಮೆಚ್ಚಿಕೊಂಡರು. ಕೊನೆಗೆ ಸಾಧುವೇ ಬೀರ್ಬಲ್ನಾಗಿದ್ದ ಸತ್ಯ ತಿಳಿಯಿತು. ಯಾರು ಯಾರಿಗೆ ಹೇಳಿದರು? 1 ಎಂಥ ಕೆಲಸ ಆಗಿಹೋಯಿತು? ಈ ಮೇಲಿನ ಮಾತನ್ನು ಅಕ್ಬರನು ಬೀರ್ಬಲ್ ಕಾಣಿಸಿರಗದಿದ್ದಾಗ ಹೇಳಿದ ಮಾತಾಗಿದೆ. ಕಳೆದು ಹೋದದ್ದನ್ನು ಮತ್ತೆ ಪಡೆಯಲಾಗದ್ದು ಯಾವುದು? ಈ ಮೇಲಿನ ಮಾತನ್ನು ಅಬುಲ್ ಫಜಲ್ ಸಾಧುವಿಗೆ ಕೇಳಿದ ಪ್ರಶ್ನೆಯಾಗಿದೆ. 3 ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ. ಈ ಮೇಲಿನ ಮಾತನ್ನು ಅಕ್ಬರ್ ಸಾಧುವಿಗೆ ಕೇಳಿದ ಮಾತಾಗಿದೆ. ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದ್ದನ್ನು ಖಾಲಿ ಇರುವ ಜಾಗದಲ್ಲಿ ಭರ್ತಿ ಮಾಡಿ. ಅಕ್ಬರನಿಗೆ ಬೀರ್ಬಲ್ ಮೇಲೆ ಅಸಮಾಧಾನ. ಬೀರ್ಬಲ್ ಅಕ್ಬರನ ಆಸ್ಥಾನಕ್ಕೆ ಸಾಧುವೇಷದಲ್ಲಿ ಬಂದಿದ್ದನು. ಮಾರುತಕ್ಕಿಂತ ವೇಗವಾದದ್ದು ಕಲ್ಪನೆ. ಭಾಷಾ ಅಭ್ಯಾಸ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಅಸಮಾಧಾನ ಸಮಾಧಾನ. ಮಿತ್ರ ಶತ್ರು. ಸೇವಕ ರಾಜ. ಬುದ್ಧಿವಂತ ದಡ್ಡ. ಜ್ಞಾನ ಅಜ್ಞಾನ. ಸಿಹಿ ಕಹಿ. ನಗು ಅಳು. ಸ್ವಾರ್ಥ ನಿಸ್ವಾರ್ಥ. ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ತವಕ. ಅಜ್ಜಿ ತಾತಂದರಿಗೆ ತಮ್ಮ ಮೊಮ್ಮಕ್ಕಳನ್ನು ನೋಡುವ ತವಕ ಇರುತ್ತದೆ. ಮೇಧಾವಿ. ರಾಷ್ಟ್ರಕವಿ ಕುವೆಂಪು ಅವರು ಒಬ್ಬ ಮೇಧಾವಿಯಾಗಿದ್ದರು. ತೇಜಸ್ವಿ. ವಿವೇಕಾನಂದರ ಮುಖದಲ್ಲಿ ತೇಜಸ್ವಿ ಕಳೆಯಿತು. ಉಡುಗೊರೆ. ಹುಟ್ಟುಹಬ್ಬದಂದು ಉಡುಗೊರೆಗಳ ಮಹಾಪುರ ಹರಿದು ಬರುತ್ತದೆ. ಜ್ಞಾನ. ದೀಪದ ಬೆಳಕು ಜ್ಞಾನದ ಸಂಕೇತವಾಗಿದೆ. ಇಲ್ಲಿರುವ ಪದಗಳನ್ನು ಅರ್ಥ ಬರೆಯಿರಿ. ಅತ್ಯುತ್ತಮ. ಅತಿ ಪ್ಲಸ್ ಉತ್ತಮ. ಅವನೊಬ್ಬ. ಅವನು ಪ್ಲಸ್ ಒಬ್ಬ. ಮುಖವನ್ನು. ಮುಖ ಪ್ಲಸ್ ಅನ್ನು. ಕಾಣೆಯಾಗು. ಕಾಣೆ ಪ್ಲಸ್ ಆಗು. ಸೈದ್ಧಾಂತಿಕ ವ್ಯಾಕರಣ. ಲೇಖನ ಚಿಹ್ನೆಗಳು. ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳು ಅತ್ಯಂತ ಮಹತ್ವವನ್ನು ಪಡೆಯುತ್ತವೆ. ಮಾತಿನಲ್ಲಿ ಧ್ವನಿಯ ಏರಿಳಿತಗಳ ಮೂಲಕ ನಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ತಿಳಿಸಬಹುದು. ಅದೇ ರೀತಿ ಲೇಖನ ಚಿಹ್ನೆಗಳ ಮೂಲಕ ಬರವಣಿಗೆಯಲ್ಲಿ ನಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ತಿಳಿಸಬಹುದಾಗಿದೆ. ಅವುಗಳನ್ನು ಅರಿತು ಬರವಣಿಗೆಯಲ್ಲಿ ಬಳಸುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಪೂರ್ಣ ವಿರಾಮ. ಕ್ರಿಯೆಯಿಂದ ಪೂರ್ಣಗೊಂಡ ವಾಕ್ಯದ ಕೊನೆಯಲ್ಲಿ ಚಿಹ್ನೆಯನ್ನು ಬಳಸಬೇಕು. ಅರ್ಧ ವಿರಾಮ. ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗುವ ಉಪವಾಕ್ಯಗಳ ಕೊನೆಯಲ್ಲಿ ಅರ್ಧ ವಿರಾಮವನ್ನು ಬಳಸಲಾಗುತ್ತದೆ. ಅಲ್ಪ ವಿರಾಮ. ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಗಳನ್ನು ನೀಡಿದಾಗ ಅಲ್ಪ ವಿರಾಮವನ್ನು ಬಳಸಲಾಗುತ್ತದೆ. ಪ್ರಶ್ನಾರ್ಥಕ. ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಬಳಸುವ ಚಿಹ್ನೆಯಾಗಿದೆ. ಭಾವಸೂಚಕ. ಅಚ್ಚರಿ, ಖೇದ, ಸಂತೋಷ, ವಿಷಾದ ಇತ್ಯಾದಿ ಭಾವಗಳನ್ನು ಸೂಚಿಸುವ ಸಂದರ್ಭದಲ್ಲಿ ಭಾವಸೂಚಕ ಚಿಹ್ನೆ ಬಳಸಬೇಕು. ಉದ್ಧರಣ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಆವರಣ ಚಿಹ್ನೆ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ಅಥವಾ ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ವಿವರಣ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆಯನ್ನು ನೀಡುವಾಗ ಈ ಚಿಹ್ನೆಯನ್ನು ಬಳಸಬೇಕು. ಕೆಳಗಿನ ವಾಕ್ಯಗಳಿಗೆ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಿರಿ. ಕುವೆಂಪು, ಬೇಂದ್ರೆ, ಕಾರಂತ್ ಮಾಸ್ತಿ, ವಿನಾಯಕ್, ಅನಂತಮೂರ್ತಿ, ಕಾರ್ನಾಡ್ ಕುಂಬಾರ್ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಕುವೆಂಪು, ಬೇಂದ್ರೆ, ಕಾರಂತ್ ಮಾಸ್ತಿ, ವಿನಾಯಕ್, ಅನಂತಮೂರ್ತಿ, ಕಾರ್ನಾಡ್ ಕಂಬಾರ್ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಬಸವಣ್ಣನವರು ದಯವೇ ಧರ್ಮದ ಮೂಲ ಎಂದು ಹೇಳಿದರು. ಬಸವಣ್ಣನವರು ದಯವೇ ಧರ್ಮದ ಮೂಲ ಎಂದು ಹೇಳಿದರು. ಪಂಪ ಯಾವ ಶತಮಾನದ ಕವಿ? ಪಂಪ ಯಾವ ಶತಮಾನದ ಕವಿ? ಅಯ್ಯೋ ವಿಧಿ ಬರಹವನ್ನು ಯಾರೂ ಅಳಿಸಲಾರರು. ಅಯ್ಯೋ ವಿಧಿ ಬರಹವನ್ನು ಯಾರೂ ಅಳಿಸಲಾರರು. ಕೆಳಗಿನ ವಾಕ್ಯಗಳನ್ನು ಪ್ರಶ್ನಾರ್ಥಕ ವಾಕ್ಯಗಳನ್ನಾಗಿ ಪರಿವರ್ತಿಸಿ. ಅಕ್ಬರನಿಗೆ ಬೀರ್ಬಲ್ಲನ ಮೇಲೆ ಅಸಮಾಧಾನ ಉಂಟಾಯಿತು. ಅಕ್ಬರನಿಗೆ ಬೀರ್ಬಲ್ಲನ ಮೇಲೆ ಏಕೆ ಅಸಮಾಧಾನ ಉಂಟಾಯಿತು? ಅಕ್ಬರ್ ಬೀರ್ಬಲ್ನಿಗಾಗಿ ಹುಡುಕಾಡಿಸಿದ. ಅಕ್ಬರ್ ಬೀರ್ಬಲ್ನಿಗಾಗಿ ಎಲ್ಲೆಲ್ಲಿ ಹುಡುಕಾಡಿಸಿದನು. ಸಾಧುವಿನ ವೇಷದಲ್ಲಿ ಬಂದಿದ್ದವನು ಬೀರ್ಬಲ್ಲನೇ ಆಗಿದ್ದ. ಸಾಧುವಿನ ವೇಷದಲ್ಲಿ ಬಂದಿದ್ದವನು ಯಾರು? ಗಾದೆಗಳು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಪೀಠಿಕೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಅರ್ಥವಿದೆ. ಗಾದೆಗಳು ಹಿರಿಯರ ಅನುಭವದ ಮಾತಾಗಿದೆ. ಅರ್ಥ. ಒಬ್ಬರು ಕಷ್ಟಪಟ್ಟು ಸಂಕಟ ಪಡುತ್ತಿದ್ದಾಗ ಮತ್ತೊಬ್ಬರು ಅವರನ್ನು ನೋಡಿ ನಗುತ್ತಿದ್ದರೆ ಅಂತಹ ಸಂದರ್ಭವನ್ನು ನೋಡಿ ಹಿರಿಯರು ಈ ಮೇಲ್ಕಂಡ ಗಾದೆಯನ್ನು ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಯಾರಾದರೂ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ
ಸಾಧ್ಯವಾದಷ್ಟು ಸಹಾಯ ಮಾಡಬೇಕೇ ಹೊರತು ಅವರನ್ನು ನೋಡಿ ನಗುವುದು, ಗೇಲಿ ಮಾಡುವುದರಿಂದ ಅವರಿಗೆ ಮತ್ತಷ್ಟು ನೋವಾಗಬಹುದು. ಆದ್ದರಿಂದ ಈ ರೀತಿ ಮಾಡಬಾರದು ಎಂಬ ನೀತಿಯಲ್ಲಿದೆ. ಇದು ಮಾನವೀಯತೆಯ ಪ್ರವೃತ್ತಿಯೂ ಹೌದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಗಾದೆಗಳು ವೇದಗಳಿಗೆ ಸಮನಾಗಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಅರ್ಥವಿದೆ. ಅರ್ಥ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈ ಗಾದೆಯ ಮಾತಿನ ಅರ್ಥವಾಗಿದೆ. ಅರ್ಥ ಹಾಸಿಗೆ ಚಿಕ್ಕದಾಗಿದ್ದಾಗ ನಾವು ಕಾಲನ್ನು ಮಡಚಿಕೊಂಡು ಮಲಗಬೇಕು. ಕಾಲು ಉದ್ದವಿದೆ ಎಂದು ಚಾಚಿದರೆ ಅದು ನೆಲಕ್ಕೆ ಬೀಳುತ್ತದೆ. ಇದರಂತೆಯೇ ಖರ್ಚನ್ನು ಅದಕ್ಕೆ ಸರಿದೂಗಿಸಿಕೊಂಡು ಹೋಗಬೇಕು. ಆದಾಯವನ್ನು ಮೀರಿ, ಅಂದರೆ ಸಾಲ, ಕಂತು ಇತ್ಯಾದಿಗಳ ರೂಪದಲ್ಲಿ ಹಣ ಪಡೆದು ಖರ್ಚು ಮಾಡಿದರೆ, ಸಾಲವೆಂಬ ಶೂಲಕ್ಕೆ ಸಿಕ್ಕಿಕೊಂಡರೆ ಜೀವನದಲ್ಲಿ ಅನೇಕ ಕಷ್ಟಗಳಿಗೆ ಗುರಿಯಾಗಬೇಕಾಗಿ ಬರುತ್ತದೆ. ಆದ್ದರಿಂದ ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದು ಉತ್ತಮವಲ್ಲವೇ? ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.